ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಡಿಸೆಂಬರ್ 14ರಂದು ಭಾನುವಾರ ಸಂಜೆ 4 ಗಂಟೆಗೆ ವೈಭವದ ಟ್ಯಾಗೋರ ಉತ್ಸವ 2025 ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮ ಆಯೋಜಕರಾದ ಡಾಕ್ಟರ್ ವೀರೇಂದ್ರ ಜಲ್ದಾರ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಟ್ಯಾಗೋರ ವಿದ್ಯಾಸಂಸ್ಥೆಯಲ್ಲಿ 1975ರಿಂದ 2025ರವರೆಗಿನ ಬ್ಯಾಚ್ನ ವಿದ್ಯಾರ್ಥಿಗಳೆಲ್ಲ ಒಂದೆಡೆ ಸೇರಿ ಈ ಕಾರ್ಯಕ್ರಮ ನಡೆಸಲು ತೀರ್ಮಾನಿಸಿ 3 ತಿಂಗಳಿನಿಂದ ಈ ಟ್ಯಾಗೋರ ಉತ್ಸವದ ಸಿದ್ಧತೆಗಳನ್ನು ನಡೆಸಲಾಗಿದ್ದು, ಈಗ ಅಂತಿಮ ಹಂತಕ್ಕೆ ಬಂದಿವೆ. ಈ ವಿದ್ಯಾಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ನಾಡಿನ ಮೂಲೆ ಮೂಲೆಯಲ್ಲಿ ಉನ್ನತ ಹುದ್ದೆ ಪಡೆದಿದ್ದಾರೆ ಮಾತ್ರವಲ್ಲ, ದೇಶ ವಿದೇಶಗಳಲ್ಲೂ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ್ದಾರೆ. ಅವರೆಲ್ಲರ ಸಮಾಗಮವೇ ಈ ಟ್ಯಾಗೋರ ಉತ್ಸವ. ಈ ಉತ್ಸವವು ಸಂಜೆ 4 ಗಂಟೆಗೆ ಪ್ರಾರಂಭವಾಗಿದ್ದು, ಎಲ್ಲಾ ಬ್ಯಾಚ್ನ ವಿದ್ಯಾರ್ಥಿಗಳಿಂದ ಡ್ಯಾನ್ಸ್ ಹಾಗೂ ಸಂಗೀತ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಿದ್ದಾರೆ. ನಂತರ ವಿಜಯ್ ಇಂಟರ್ನ್ಯಾಷನಲ್ ವತಿಯಿಂದ ಭವ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಸರಿಗಮಪ ವಿನ್ನರ್ ಭವಾನಿ ಅವರು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದಾರೆ. ಅದೇ ರೀತಿ ಜಿ ಕನ್ನಡದ ಹಲವಾರು ಪ್ರತಿಭೆಗಳು ವೇದಿಕೆಯಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಟ್ಯಾಗೋರ ಕಾಲೇಜಿನ ನಿವೃತ್ತ ಉಪನ್ಯಾಸಕ ಎಸ್ ನಾಗೇಂದ್ರನಾಥ ಭಾಗವಹಿಸಲಿದ್ದಾರೆ ಎಂದು ವಿವರಿಸಿದರು. ಭಾನುವಾರ 14ನೇ ತಾರೀಕು ಡಿಸೆಂಬರ್ 2025 ಮಹಾತ್ಮ ಗಾಂಧಿ ಸ್ಟೇಡಿಯಂ ಪೆವಿಲಿಯನ್ ಸ್ಟೇಜಲ್ಲಿ ನಾವೆಲ್ಲರೂ ಸೇರಿ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ನಾವು ನಮ್ಮ ಹಿರಿಯ ಗುರುಗಳಾದ ನಾಗೇಂದ್ರನಾಥ್ ಅವರು ಟ್ಯಾಗೋರ್ ಸ್ಕೂಲ್ ಅವರಿಗೆ ಅವರು ಒಂದು ಗೆಸ್ಟಾಗಿ ಬರ್ತಾ ಇದ್ದಾರೆ ನಾಳೆ ಈವೆಂಟ್ಗೆ. ಸೊ ಅದಾದ ನಂತರ ನಮ್ಮ ಸಾಹಿತ್ಯನ ಆದೋನಿ ಅವರಾಯಿತು, ನಮ್ಮ ಪದ್ಮರಾಜ್ ಸರ್ ಆಯಿತು, ಶಿವನ್ಗೌಡ ಅವರಾಯಿತು, ನರೇಂದ್ರ ಪಾಪ್ಲೋ, ನಮ್ಮ ವಸಂತರಾವ್ ಪತಂಗಿ ಅವರು, ಆಮೇಲೆ ಅಂಬರೀಶ್ ಅವರು, ಕಲೀಂ ಅವರು, ಎಲ್ಲರೂ ಟ್ಯಾಗೋರ್ ಸ್ಕೂಲ್ ಓಲ್ಡ್ ಸ್ಟೂಡೆಂಟ್ಸ್ ಸೇರಿ ನಾವೊಂದು ಈವೆಂಟ್ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಹೆಸರೇ ಟ್ಯಾಗೋರ್ ಉತ್ಸವ. ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ದ ಹಿಸ್ಟ್ರಿ ಸರ್. ಯಾವ ಸ್ಕೂಲಲ್ಲಿ ನಾಮಿನೇಟೆಡ್ ಕೊರಿಯೋಗ್ರಾಫರಲ್ಲಿ ನಿಮ್ಮ ಆಶೀರ್ವಾದ ಇಷ್ಟೆಲ್ಲ ಶೋಸ್ ಮಾಡಿದ್ದೆ, 600 ಶೋಸ್. ಬಟ್ ಇದೊಂದು ಹಿಸ್ಟ್ರಿ ಏನಂದರೆ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಬಾಂಡಿಂಗ್ ಏನಿದೆ. ಸುಮಾರು 50 ವರ್ಷದ ಹಿಂದೆ ಇವರು ಸ್ಟೂಡೆಂಟ್ಸ್, 50 ವರ್ಷದ ಹಿಂದೆ 1975 ಸ್ಟೂಡೆಂಟ್ಸ್ ಇವರು. ಪ್ರೆಸೆಂಟ್ 2025 ಸ್ಟೂಡೆಂಟ್ಸ್ ಇನ್ ಪ್ರೆಸೆಂಟ್ ಇದಾರಲ್ಲ, ಎಲ್ಲರೂ ಸೇರಿ ನಾವು ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದಾರೆ. ಆಲ್ ಆರ್ ಪರ್ಫಾರ್ಮಿಂಗ್ ಇನ್ ಡ್ಯಾನ್ಸ್ ಅಂಡ್ ಸಿಂಗಿಂಗ್ ಎಲ್ಲ ಮಾಡ್ತಾರೆ ಸರ್. ಸೊ ಇದು ಮೇನ್ ಕಾನ್ಸೆಪ್ಟ್ ನಮ್ಮದು. ಸೊ ಇದು ಸುಮಾರು 3 ತಿಂಗಳಿಂದ ನಾವು ಸಾಹಿತ್ಯ ಸರ್, ಗುರೂಜಿ ಅವರು ಮತ್ತೆಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದು ಮಾಡಲೇಬೇಕಂತ ಇತ್ತು. ಸೊ ನಾವು ಪೆವಿಲಿಯನ್ ಸ್ಟೇಜಲ್ಲಿ ನಾವು ಮಾಡ್ತಾ ಇದ್ದೀವಿ ಸರ್. ಸಾಹಿತ್ಯ ಉತ್ಸವ ಅಂತ ನಾವೆಲ್ಲ ಭಾಗವಹಿಸ್ತೀವಿ. ಒಂದು ಭಾಗ ಅಂದರೆ 1975ನೇ ಬ್ಯಾಚ್ ಇಂದಿದ್ದು 2025ನೇ ಬ್ಯಾಚ್ ಸ್ಟೂಡೆಂಟ್ಸ್ ಇಂದಿದ್ದು ಟ್ಯಾಗೋರ್ ಸ್ಕೂಲಲ್ಲಿ. ನಾನು 84-85 ಬ್ಯಾಚ್ ಸ್ಟೂಡೆಂಟ್, ನಾನು ಗುರುಗಳ ಸ್ಟೂಡೆಂಟ್ ನಾನು. ಸೊ ಇಲ್ಲಿ ವಿಶೇಷವಾಗಿ ಪ್ರೋಗ್ರಾಮ್ ಇಂದ 4 to 7 PM 4 ಗಂಟೆ ಸ್ಟಾರ್ಟ್ ಆಗಿದೆ ಸರ್. 4ರಿಂದ 7 ಗಂಟೆವರೆಗೆ ಎಲ್ಲ ಟ್ಯಾಗೋರ್ ಸ್ಟೂಡೆಂಟ್ಸ್ ವಿಲ್ ಬಿ ಸೆಲೆಬ್ರೇಟಿಂಗ್ ದ ಈವೆಂಟ್ ವಿತ್ ಡ್ಯಾನ್ಸ್ ಆ್ಯಂಡ್ ಸಿಂಗಿಂಗ್. 7 ಗಂಟೆ ಆದ ನಂತರ ನಮ್ಮದು ವಿಜಯ್ ಇಂಟರ್ನ್ಯಾಷನಲ್ಸ್ ಪ್ರೊಫೆಷನಲ್ ಟೀಮ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಸಾರೆಗಮಪ ವಿನ್ನರ್ ಈ ವರ್ಷ ಕನ್ನಡ ಶಿವಾನಿ ಅವರು ಬರ್ತಾ ಇದ್ದಾರೆ, ಮೇನ್ ಸೆಲೆಬ್ರಿಟಿ ಸಿಂಗರ್ ಅವರು. ಎರಡನೇದಾಗಿ ನಮ್ಮ ಸ್ಯಾಕ್ಸೋಫೋನ್ ಅಲ್ಫೋನ್ಸಿಸ್ ಅಂತ is from Dubai, is coming from to India to play the saxophone here, and he was also alumni of Tagore Memorial Boys High School. So ಅಲ್ಲಿಂದಲೂ ಬರ್ತಾ ಇದ್ದಾರೆ, ವಿದೇಶಗಳಿಂದ ಬರ್ತಾ ಇದ್ದಾರೆ. ಆಮೇಲೆ ಮೂರನೇದು ಡ್ಯಾನ್ಸ್ ಟೀಮ್, ಸೋನಿ ಜಿ ಟಿವಿ ನಮ್ದೇ ಡ್ಯಾನ್ಸ್ ಟೀಮ್ ನೋಡ್ತಾ ಇಲ್ಲ, ಅವರು ಪರ್ಫಾರ್ಮ್. ಇದು 7ರಿಂದ 10 ಗಂಟೆವರೆಗೆ ಇರುತ್ತೆ ಸರ್ ಇದು ಕಾರ್ಯಕ್ರಮ. ಪೂರ್ತಿ ಕೊಟ್ಟರು ನಮ್ಮ ನಾಗೇಂದ್ರನಾಥ್ ಸರ್, ನಮ್ಮ ಹಿರಿಯ ಗುರುಗಳು, ಇವರೇ ಚೀಫ್ ಗೆಸ್ಟ್ ನಮಗೆ ನಾಳೆ ಕಾರ್ಯಕ್ರಮಕ್ಕೆ. ಮೇನ್ ಥಿಂಗ್ ಸರ್, ನಾಗೇಂದ್ರನಾಥ್ ಸರ್ ಟ್ಯಾಗೋರ್ ಸ್ಕೂಲ್ ಹಿರಿಯರು, ನಮ್ಮ ಎಲ್ಲರೂ ಸ್ಕೂಲ್ ಆಯಿತು, ಕಾಲೇಜ್ ಆಯಿತು ಸರ್. ಎಲ್ಲರೂ ಫ್ಯಾಮಿಲಿ ಜೊತೆ ಬನ್ನಿ. ಓಂ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಧರ್ಮದರ್ಶಿ ಸಾಯಿ ಕಿರಣ್ ಆದೋನಿ ಗುರುಜಿ ಮಾತನಾಡಿ, ಟ್ಯಾಗೋರ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳೆಲ್ಲ ಒಂದೆಡೆ ಸೇರಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೆಸಲು ಯೋಚಿಸಿದ್ದೆವು. ಈಗ ಅದು ಕಾರ್ಯರೂಪಕ್ಕೆ ಬರಲಿದ್ದು, ನಂತರ ದಿನಗಳಲ್ಲಿ ಎಲ್ಲ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಸ್ಮರಣೀಯವಾಗಿರುವಂತಹದ್ದನ್ನು ಮಾಡುವ ಆಲೋಚನೆಯಲ್ಲಿರುವುದರಿಂದ ಸೇವಾ ಮನೋಭಾವನೆ ಹಾಗೂ ಟ್ಯಾಗೋರ ಶಿಕ್ಷಣ ಸಂಸ್ಥೆಯ ಶ್ರೇಯೋಭಿವೃದ್ಧಿ ಟ್ರಸ್ಟ್ ಒಂದನ್ನು ಸ್ಥಾಪಿಸಲಾಗುವುದೆಂದು ತಿಳಿಸಿದರು. ಎಲ್ಲ ಮಾಧ್ಯಮ ಹಿರಿಯರಿಗೆ, ಗುರು ಹಿರಿಯರಿಗೆ ಸ್ವಾಗತ. ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ, ಇಲ್ಲಾಂದ್ರೆ ಒಂದು 3 ವರ್ಷಕ್ಕೆ ಒಂದ್ಸಲ ನಾವೇನ್ ಮಾಡ್ತಾ ಇದ್ದೀವಿ, ನಾನೇ ಒಂದು 93-94 SLC ಬ್ಯಾಚ್, ನಾವೆಲ್ಲರೂ ಸೇರಿ ಇಷ್ಟಿಷ್ಟು ಏನೋ
ದುಡ್ಡು ಸಂಗ್ರಹ ಮಾಡಿಕೊಂಡು ಅಲ್ಲಿ ಯಾವುದಾದ್ರೂ ಒಂದು ಸಣ್ಣ ವೇದಿಕೆಯನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಒಂದು ಸಮ್ಮಿಲನ, ಸ್ನೇಹ ಸಮ್ಮಿಲನ ಅಂತ ಮಾಡ್ತಾ ಇದ್ದೀವಿ. ಇದೊಂದು ಅದ್ಭುತವಾದ ಅವಕಾಶ. ನಮ್ಮ ಜಲ್ದಾರ್ ಸಾರಿಗೆ ಧನ್ಯವಾದಗಳು ಹೇಳಬೇಕು. ಅವರು ಎಲ್ಲರನ್ನ ಸೇರಿಸುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಯಾವುದೇ ವರ್ಷ ಇರ್ಬೋದು, ಇಲ್ಲಿ ನೋಡಿ 1974 ಬ್ಯಾಚ್ ನಾವು ಇನ್ನೂ ಹುಟ್ಟಿದ್ದಿಲ್ಲ, ಅವ್ರನ್ನೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಿದ್ದಾರೆ. ಹಾಗಾಗಿ ಎಲ್ಲರೂ ಟ್ಯಾಗೋರನ್ನ ಆ ಕಾಲದಲ್ಲಿ ಟ್ಯಾಗೋರೇ ಒಂದು ದೊಡ್ಡ ಶಾಲೆ ಇತ್ತು ನಮ್ಮ ರಾಯಚೂರಿಗೆ. ಅಂತ ಒಂದು ಶಾಲೆಯಲ್ಲಿ ಓದಿರುವಂಥ ಎಲ್ಲ ವಿದ್ಯಾರ್ಥಿಗಳು ಸೇರುವ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ಮೆಸೇಜ್ ಎಲ್ಲರಿಗೆ ತಲುಪು ಅಂತೇಳಿ ತಮ್ಮ ಕಡೆಯಿಂದ ಎಲ್ಲರಿಗೂ ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದ. ಅಮರೇಶ್ ಹೂಗಾರ್ ಮಾತನಾಡಿ 3,000 ವಿದ್ಯಾರ್ಥಿಗಳು ಟ್ಯಾಗೋರ ಉತ್ಸವದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ ಎಂದು ತಿಳಿಸಿದರು. ಸಾಯಿಬಾಬಾ ಭಗವಾನ್ ನಮಃ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ನನ್ನ ನೆಚ್ಚಿನ ಗುರುಗಳು, ಆಶ್ರಯದಾತರು ಮತ್ತು ನನ್ನ PUC ಶಿಕ್ಷಣ ಮುಂದುವರಿಕೆ ಸಹಾಯಕರಾಗಿರ್ತಕ್ಕಂತಹ ಆತ್ಮೀಯ ಗುರುಗಳಾಗಿರ್ತಕ್ಕಂತಹ ಶ್ರೀ SS ನಾಯಕರು ಸರ್ ಅವರೇ ಮತ್ತು ಸರ್, ಈಗ ಟೋಟಲ್ ರಿಜಿಸ್ಟ್ರೇಷನ್ 1975ರಿಂದ 2025 ಇರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ನಾವು 75, 76 ಬ್ಯಾಚ್ ಎಂದು ಬ್ಯಾಚ್ ಮಾಡಿಬಿಟ್ಟಿದ್ದೀವಿ. ಸುಮಾರು ಒಂದು 3,000 ರಿಂದ 4,000 ಹುಡುಗರು ಇದರಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದಾರೆ. ಕಾಂಟ್ರಿಬ್ಯೂಷನ್ ಮಾಡಿ ನಾವು ಟ್ಯಾಗೋರ್ ಉತ್ಸವವನ್ನು ಮಾಡ್ತಾ ಇದ್ದೀವಿ. ನಾವು ಇದರಲ್ಲಿ ವಿಶೇಷವಾಗಿ ಟ್ಯಾಗೋರ್ ಸಂಸ್ಥೆಯಿಂದ ಉನ್ನತ ಸ್ಥಾನಕ್ಕೆ ಹೋಗಿರ್ತಕ್ಕಂಥ, ಉದಾಹರಣೆಗೆ ನ್ಯಾಷನಲ್ ಲೆವೆಲ್ ಪ್ಲೇಯರ್ ಆಗಿದ್ದಾರೆ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಅವರು ಸಾಧನೆ ಮಾಡಿದ್ದಾರೆ. ಅಂಥವ್ರನ್ನ ಈ ವೇದಿಕೆ ಮೇಲೆ ಅಂದರೆ 14 ಡಿಸೆಂಬರ್ನಂದು ಎಲ್ಲ ಇವರನ್ನ ವೇದಿಕೆ ಮೇಲೆ ಸನ್ಮಾನಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಂದೇದಾಗಿ ಅಂದರೆ ವಿಶೇಷವಾಗಿರ್ತ ಸಾಧನೆ ಮಾಡಿರ್ತಕ್ಕಂತಹ, ಅಂದರೆ ಟ್ಯಾಗೋರ್ ಕಾಲದಲ್ಲಿ ಓದಿ ಟ್ಯಾಗೋರ್ ಸಂಸ್ಥೆ, ಶಿಕ್ಷಣ ಸಂಸ್ಥೆಯ ಹೆಸರನ್ನ ಮತ್ತು ಅದರ ಒಂದು ಪ್ರಭಾವವನ್ನು ವಿದೇಶಗಳಲ್ಲಿ ಸುದ್ದಿಯನ್ನು ಹಬ್ಬಿಸಿರ್ತಕ್ಕಂತಹ ವಿಶೇಷವಾದಂಥ ವ್ಯಕ್ತಿಗಳಿಗೆ ಸನ್ಮಾಡುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದು ಮೊದಲೇ ಇವೆಂಟ್. ಎರಡನೇ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಜಲ್ದಾರ್ ಸರ್ ಅವರಿಗೆ ಶ್ರೀ ಸ್ಯಾಕ್ಸೋನ್ ಫೋನ್ ಪ್ಲೇಯರ್ ಆಗಿರ್ತಕ್ಕಂಥ ಶ್ರೀ ಅಲ್ಫೋನ್ಸ್ ಅವರು ಇರ್ತಕ್ಕಂತಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಯಾಕ್ಸೋಫೋನ್ ಬಿಡಿಸುವಂತಹ ಒಂದು ಕಲೆಯನ್ನ ವಿಶ್ವವಿದ್ಯಾಲಯ ಮಾಡಿರ್ತಕ್ಕಂಥ ಅವರನ್ನು ಕೂಡ ಸನ್ಮಾನ ಮಾಡಿಸುವಂತ ಕಾರ್ಯವನ್ನು ಮಾಡಿದ್ವಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಸರಿಗಮಪ 2025 ಇದರಲ್ಲಿ ವಿನ್ನರ್ ಆಗಿರ್ತಕ್ಕಂತಹ ನಮ್ಮ ಕರ್ನಾಟಕದ ಪ್ರತಿಭೆ ಆಗಿರ್ತಕ್ಕಂತಹ ಶಿವಾನಿಯವರನ್ನ ಈ ವೇದಿಕೆ ಮೂಲಕ ಪರಿಚಯಿಸುವುದರ ಮೂಲಕವಾಗಿ ಇನ್ನಷ್ಟು ಆ ವಿದ್ಯಾರ್ಥಿ ಒಂದು ಯುವ ಪ್ರತಿಭೆಗೆ, ಕಲ್ಯಾಣ ಕರ್ನಾಟಕದ ಪ್ರತಿಭೆಗೆ ಪ್ರೋತ್ಸಾಹ ಕೊಡಬೇಕೆನ್ನುವ ಉದ್ದೇಶಕ್ಕಾಗಿ ನಾವು ವೇದಿಕೆಯನ್ನು ಒದಗಿಸಿಕೊಡ್ತಾ ಇದ್ದೀವಿ. ಇನ್ನೂ ಬಹಳ ಮುಖ್ಯವಾಗಿ ಇರತಕ್ಕಂಥದ್ದಂದ್ರೆ ನಮಗೆ ಕಲಿಸಿರ್ತಕ್ಕಂಥ ಗುರುಗಳು. ಇವತ್ತಿನ ನಾವು ಈ ಸ್ಥಾನಕ್ಕೆ ಮುಂಚೆ ಅಂದ್ರೆ ನಮ್ಮ ಗುರುಗಳ ಆಶೀರ್ವಾದವೇ ಕಾರಣ. ಹರಮನಗಡೆ ಗುರು ಕಾಯನ ಎನ್ನುವಂತ ಮಾತಿದೆ. ನಾನು ಈಗಾಗಲೇ ಹೇಳಿದೆ, ನಾನು ಯಾಕೆ ನನ್ನ ಆಶ್ರಯ ಇರೋದು ಅಂತ ಹೇಳಿದ್ರೆ, ನಾನು PUC ಓದುವಾಗ 10 ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಈ ಟ್ಯಾಗೋರ್ ಉತ್ಸವ 2025 ಈ ಒಂದು ಕಾನ್ಸೆಪ್ಟ್ ಅನ್ನು ನಮ್ಮ ರಾಜೇಂದ್ರ ಜಲ್ದಾರ್ ಅವರು ಮಾಡಬೇಕಂತ, ವೀರೇಂದ್ರ ಜಲ್ದಾರ್ ಅವರು ಮಾಡೋಣ ಅಂತ ಹೇಳಿದಾಗ ನಮಗೂ ಬಹಳ ಖುಷಿ ಆಯಿತು. ಯಾಕಂದರೆ ಮತ್ತೆ ಎಲ್ಲರೂ ಸ್ಟೂಡೆಂಟ್ಸ್ ತಮ್ಮ ಗುರುಗಳನ್ನು ನೋಡೋದಕ್ಕೆ ಒಂದು ಅವಕಾಶ ಸಿಗ್ತದೆ. ಎಲ್ಲ ಗುರುಗಳಿಗೆ ಮತ್ತೆ ಗುರು ವಂದನಾ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ನಮಗೆ ಸಮಯ ಸಿಗ್ತದೆ. ಮತ್ತು ನಮ್ಮ ಟ್ಯಾಗೋರ್ ಶಾಲೆಯಲ್ಲಿ ಓದಿದಂಥ ಎಲ್ಲ ಸ್ಪೋರ್ಟ್ಸ್ಮ್ಯಾನ್ಸ್ಗಳಿಗೆ NCCಯಲ್ಲಿ ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋದವರಿಗೆ ಅವರಿಗೆಲ್ಲ ಗೌರವ ಮಾಡೋದು ಈ ಕಾರ್ಯಕ್ರಮದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಮತ್ತು ಇದೇ ವರ್ಷ ಇಬ್ಬರು, ವೀರೇಶ್ ಮತ್ತು ರತ್ನಗೋಪಾಲ್ ಅಂತ ಇಬ್ಬರು ಇಂಡಿಯನ್ ಆರ್ಮಿಗೆ ಸೆಲೆಕ್ಟ್ ಆಗಿದ್ದಾರೆ. ಅವರಿಗೂ ಈ ವೇದಿಕೆ ಮೇಲೆ ನಾವು ಸನ್ಮಾನ ಮಾಡಲು ಅವಕಾಶ ಸಿಗ್ತಾ ಇದೆ. ಹಾಗಾಗಿ ನಾವು 85, 86 ಬ್ಯಾಚ್ ಸ್ಟೂಡೆಂಟ್ಸ್, ನಾವು ಈ ಎಲ್ಲ ಬ್ಯಾಚ್ನವರು ಮತ್ತೆ ಒಂದು ಕಡೆ ಸೇರೋದು, ಒಂದು ಟ್ಯಾಗೋರ್ ಕುಟುಂಬದ ಜನರು ಎಲ್ಲರೂ ಮತ್ತೆ ಒಂದು ಕಡೆ ಸೇರ್ತಾ ಇದ್ದೀವಿ. ಹಾಗಾಗಿ ತಾವು ಮಾಧ್ಯಮದ ಕಡೆಯಿಂದ ಬಹಳ ಈ ಒಂದು ಪ್ರಚಾರ. ನಾನು ಚಿಕ್ಕಮಠ ಪದ್ಮರಾಜ್ ಅಂತದ್ದು. ನಾನು ಟ್ಯಾಗೋರಲ್ಲಿ 76, 77 ಬ್ಯಾಚಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದ್ದೇನೆ. ಆ ಒಂದು ಸಮಯದಲ್ಲಿ ನಮ್ಮ ಟ್ಯಾಗೋರ್ನಲ್ಲಿ ಹೈಯೆಸ್ಟ್ ಸ್ಟ್ರೆಂತ್, ಆಮೇಲೆ ಎಲ್ಲ ಒಳ್ಳೆ ಎಜುಕೇಶನ್ ನೀಡ್ತಾ ಇದ್ರು, ಈಗಲೂ ನೀಡ್ತಾ ಇದ್ದಾರೆ. ಎಲ್ಲ ಇದರಲ್ಲಿ SSLC ಇದರಲ್ಲಿ PUCಯಲ್ಲಿ ಎಲ್ಲ ಇದರಲ್ಲಿ ಒಳ್ಳೆ ರ್ಯಾಂಕು, ಒಳ್ಳೆ ಇದರಲ್ಲಿ ಬರ್ತಾ ಇದ್ವಿ. ಈಗಲೂ ಅದೇ ರೀತಿ ಮಾಡ್ತಿದ್ದಾರೆ. ಈಗ ನಮ್ಮ ಗುರುಗಳಾದ ನಾಗೇಂದ್ರನಾಥ್ ಅವರು ನಮ್ಗೆ ಗುರುಗಳಾಗಿದ್ದರು ಆ ಸಂದರ್ಭದಲ್ಲಿ. ಈಗ ಏನಂತಂದ್ರೆ ಎಲ್ಲರನ್ನ ನಮ್ಮ
ವೀರೇಂದ್ರ ಜಾಲ್ದಾರ್ ಅವರಿಗೆ ನಿಜವಾಗಿ ಹೇಳ್ಬೇಕಂತಂದ್ರೆ ಹ್ಯಾಟ್ಸ್ ಆಫ್. ಯಾಕಂದ್ರೆ ಇಷ್ಟೊಂದು ಶ್ರಮ ಪಡ್ತಾ ಇದ್ದಾರೆ ನಮ್ಮ ಸಲಗೆ. ಏನು ಎಲ್ಲರೂ 75 ಹಳೆ ಸ್ಟೂಡೆಂಟ್ಸ್, ನ್ಯೂ ಸ್ಟೂಡೆಂಟ್ಸ್ ಎಲ್ಲರೂ ಒಟ್ಟಿಗೆ ಕೂಡಿಸಿ ಅವರೊಂದು ಟ್ಯಾಗರ್ ಉತ್ಸವ ತಂದು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ, ಎಲ್ಲ ಇದರಿಂದ ಓಲ್ಡ್ ಅಂಡ್ ಅಲ್ಮಿನಿ ಸ್ಟೂಡೆಂಟ್ಸ್ ಇಂದ ಎಲ್ಲ ಕಡೆಯಿಂದ ಅವರಿಗೆ ಧನ್ಯವಾದ ಹೇಳ್ತೀವಿ. ಅದು ಇಷ್ಟು ಅದ್ಭುತವಾಗಿ ಮಾಡ್ತಾರೆ ಅವರು. ಈ ಉತ್ಸವ ಎಲ್ಲರಿಗೂ ಕಾತರವಾಗಿದೆ. ಯಾವಾಗ ನಾಳೆ ಸಾಯಂಕಾಲ 4 ಗಂಟೆ ಯಾವಾಗ ಆಗುತ್ತೆ ಅಂತ ಒಂದು ಕಾತರದಿಂದ ಎಲ್ಲ ಕೂತಿದ್ದಾರೆ. ಈ ಸಂದರ್ಭದಲ್ಲಿ ಅದು ಬಹಳ ಅವರಿಗೆ ನಾವು ಎಲ್ಲ ಅಲ್ಮಿನಿ ಸ್ಟೂಡೆಂಟ್ಸ್ ಇಂದ ಧನ್ಯವಾದಗಳು ಹೇಳುತ್ತಾ, ಎಲ್ಲರೂ ಮಾಧ್ಯಮದವರು ಬಂದೋದಕ್ಕೆ ಸಂತೋಷವಾಯಿತು. ಏನಂದ್ರೆ ನಾವು ಎಲ್ಲರೂ ಗ್ಯಾದರಿಂಗ್ ಮಾಡ್ತಾ ಇದ್ದೀವಿ, ಆಮೇಲೆ ರೆಜಿಸ್ಟ್ರೇಷನ್ ಇರುತ್ತೆ, ಆಮೇಲೆ ಕಂಟ್ರಿಬ್ಯೂಷನ್ ಇರುತ್ತೆ. ಈ ಪ್ರಕಾರ ನಾವು ಪ್ಲಾನ್ ಮಾಡಿದ್ದೀವಿ. ಮತ್ತೆ ಮುಂದೆ ನೋಡೋಣ ಮತ್ತೆ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಈ ಸಂದರ್ಭದಲ್ಲಿ ರೋಟರಿಯನ್ ಶಿವನ್ಗೌಡ, ಕಲೀಮುದ್ದೀನ್, ಪಾಂಡುರಂಗ ಪಾವರ್, ಬಸವಂತರಾವ್ ಪತಂಗೇರ್, ಪದ್ಮಾವತಿ, ನರೇಂದ್ರ ಪಾಪ್ಲು ಸೇರಿದಂತೆ ಇತರರಿದ್ದರು. October 26th on Sunday. So we are going to